ಮಾನ್ವಿ ಪಟ್ಟಣದ ಹೃದಯ ಭಾಗವಾದ ಪಂಪಾ ಗಾರ್ಡನ್ ಬಳಿ ಎಲ್ಲೆಂದರಲ್ಲಿ ತ್ಯಾಜ್ಯವನ್ನ ಸುರಿಯಲಾಗುತ್ತಿದ್ದು, ಹೀಗಾಗಿ ಮಳಿಗೆಗಳ ಮಾಲೀಕರು ನೊಂದುಕೊಂಡು ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ ದೇವಮಾನೆ ಅವರಿಗೆ ಮನವಿ ಸಲ್ಲಿಸಿದರು. ಮಾನ್ವಿ ಪಟ್ಟಣದ ಹೃದಯ ಭಾಗವಾದ ಪಂಪಾ ಗಾರ್ಡನ್ ಬಳಿ ಹಸಿ ಕಸ ಹಾಕುವುದರಿಂದ ಜನರು ಮೂಗು ಮುಚ್ಚಿಕೊಂಡು ತಿರುಗಾಡುವಂತಾಗಿದೆ. ಹಾಗಾಗಿಯೇ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದೆ ಎಂದು ನೋವು ತೋಡಿಕೊಂಡರು. ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ ದೇವಮಾನೆ ಅವರ ಮೇಲೆ ನಂಬಿಕೆ ಇದ್ದು ಕೂಡಲೇ ಸ್ಪಂದಿಸುವ ಕೆಲಸ ಮಾಡುತ್ತಾರೆಂದು ತಿಳಿಸಿದ್ದಾರೆ. ಯಾರು ಕಸ ಸುರಿಯುತ್ತಾರೆ ಅಂತವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದರು. ಎಷ್ಟು ದಿನಕ್ಕೊಂದ್ಸಲ ತೆಗಿತಾರೆ ಇದನ್ನು? ಏನಿಲ್ಲ ರೀ, ಏನು ಒಂದು ತಿಂಗಳಕ್ಕೊಂದ್ಸಲ ಬರ್ತಾರ. ಹೋಗಿ ಹೇಳಿದ್ರೆ ಅಷ್ಟೇ ಬರ್ತಾರ, ಹೇಳಿದ್ರೆ ಅಷ್ಟೇ ಬರ್ತಾರ, ಇಲ್ಲಾಂದ್ರೆ ಬರೋದಲ್ಲ. ಇದಕ್ಕೇನು ದೂರ ಏನು ಕೊಟ್ರ? ಏನು ಸುಮಾರು ಸಲ ಹೇಳಿವಿ ನಾವು, ಬರೀ ಅಷ್ಟೇ. ಇದು ಎಲ್ಲಿದೆ ಇದು? ಈಗೇನು ನಾವು ಇಲ್ಲೇ ಪಂಪ ಗಾರ್ಡನ್ ಹಿಂದಗಡೆ ಇದೀವಿ, ನಿಂತು ನೋಡಕತ್ತೀವಿ ಎಲ್ಲ. ಪಂಪ ಗಾರ್ಡನ್ ಹೌಸ್ ಅಲ್ಲಿ ಸ್ವಚ್ಛತೆ ಬಗ್ಗೆ ನಾವು ಒಂದು ಪೌರಸಭೆ ಮುಖ್ಯಾಧಿಕಾರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಬಹಳ ತೊಂದರೆ ಆಗ್ತಾ ಇದೆ, ಅಲ್ಲಿ ಸೊಳ್ಳೆಗಳು ಕಾಟ ಭಾಳ ಆಗ್ಬಿಟ್ಟದ. ಸ್ವಚ್ಛತೆ ಇಲ್ಲ, ಸ್ವಚ್ಛತೆ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ಮುಖ್ಯಾಧಿಕಾರಿ ಪುರಸಭೆಯವರಿಗೆ ಬಂದು ಭೇಟಿಯಾಗಿ ಅವರ ಮನವರಿಕೆ ಮಾಡಿದ್ದೀವಿ. ಅವರು ನಮ್ಗೆ ಒಂದು ಒಳ್ಳೆಯ ಒಂದು ಸೂಚನೆ ಕೊಟ್ಟಿದ್ದಾರೆ. ನಾನು ತಕ್ಷಣ ಇದ್ರ ಬಗ್ಗೆ ಕ್ರಮ ತಗೊಂತ ಅಂತ ಹೇಳಿದ್ದಾರೆ. ಮುಖ್ಯಾಧಿಕಾರಿಯವರಿಗೆ ಧನ್ಯವಾದಗಳು. ಅಲ್ಲ ಸರ್, ಈ ರೀತಿಯಾಗಿ ಕಸ ಇದೆ ಅಂದಮೇಲೆ ಹೆಂಗೆ ಸರ್? ಮತ್ತು ಇಲ್ಲಿರ್ತಕ್ಕಂಥದ್ದು ಹೆಂಗೆ ಏನಾದರೂ ಅನಾಹುತ ಅಂದರೆ ರೋಗ ರುಜಿನಗಳು ಬಂದರೆ ಹೆಂಗೆ ಸರ್? ಇಲ್ಲ ಸರ್, ಭಾಳ ದಿನದಿಂದ ನಾವು ಹೇಳ್ತಾ ಇದ್ದೀವಿ, ಭಾಳ ಸಲ ಬಂದು ಹೇಳಿವಿ, ಆದರೆ ಅದ್ರ ಬಗ್ಗೆ ಯಾರೂ ಕ್ರಮ ತಗೊಂಡಿಲ್ಲ ಇನ್ನವರಿಗೆ. ಈ ಸಲ ನಾವು ಭಾಳ ಒಂದು ಗಂಭೀರವಾಗಿ ಒಂದು ಸ್ಟೆಪ್ ತಗೊಂಡು ಬಂದು ಎಲ್ಲರೂ ಅಂಗಡಿಯವರು ನಾವು ಬಂದು ಒಂದು ಮನವಿ ಪತ್ರ ಕೊಟ್ಟಿವಿ. ಆ ಮನವಿಗೆ ಸ್ಪಂದಿಸಿ ಮುಖ್ಯಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅವರು ಯಾರು ಅಲ್ಲಿ ಕಸ ಹಾಕ್ತಾರೋ ಅವ್ರನ್ನ ನೋಟಿಸ್ ಮಾಡ್ತೀನಿ, ಅದರ ಸ್ವಚ್ಛತೆ ಬಗ್ಗೆ ನಾನು ಗಮನ ಹರಿಸ್ತೀನಿ ಅಂತೇಳಿ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಹೃದಯ ಭಾಗದಲ್ಲಿರುವ ಪಂಪಾ ಉದ್ಯಾನವನವು ಅತ್ಯಂತ ನೈರ್ಮಲ್ಯವಾಗಿರುವುದರಿಂದ ಬೇಸತ್ತು ಸಾರ್ವಜನಿಕರೆಲ್ಲರೂ ಕೂಡಿ ಒಂದು ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದೆವು. ಸೊಳ್ಳೆಗಳು ಅಥವಾ ಅತ್ಯಂತ ನೈರ್ಮಲ್ಯದಿಂದ ಪಂಪಾ ಉದ್ಯಾನವನದ ಕಂಪೌಂಡ್ ಸುತ್ತಲೂ ಅತ್ಯಂತ ನೈರ್ಮಲ್ಯದಿಂದ ಕೂಡಿದೆ. ಹಾಗೂ ಕಸ ವಿಲೇವಾರಿಯ ಕುರಿತು ಆಮೇಲೆ ಬೇಸತ್ತು ಸಾರ್ವಜನಿಕರೆಲ್ಲರೂ ಸೇರಿ ಮನವಿ ಪತ್ರವನ್ನು ಮುಖ್ಯಾಧಿಕಾರಿಗಳು ನೀಡಿದೆವು. ಅದಕ್ಕೆ ಸೂಕ್ತವಾಗಿ ಅವರು ಸ್ಪಂದಿಸಿ ಶೀಘ್ರದಲ್ಲೇ ಕಸವನ್ನು ವಿಲೇವಾರಿ ಮಾಡುವುದಾಗಿ ಭರವಸೆ ನೀಡಿದರು. ನಮಗೆಲ್ಲರಿಗೂ ಸಂತಸವಾಗಿದೆ. ಅಲ್ಲ ಸರ್, ಏನಂತಂದರೆ ಆ ರೀತಿ ಎಲ್ಲ ಚರಂಡಿ ಮತ್ತು ಇದು ತ್ಯಾಜ್ಯವನ್ನು ತಂದಾಕೋರು ಯಾರು ಸರ್? ಅದೆಲ್ಲ ಸಾರ್ವಜನಿಕರು ಸುತ್ತಮುತ್ತಲಿರ್ತಕ್ಕಂಥ ಮನೆಯವರೇ ಅವರಿಗೆ ವಿಷಯವನ್ನು ತಿಳಿಪಡಿಸಿ ಅವರಿಗೆ ಮನವಿ ಪತ್ರವನ್ನು ನೀಡಿ ಅದ್ರ ಕುರಿತು ಅವರಿಗೆ ಅರಿವು ಮೂಡಿಸಬೇಕು. ಜಾಗೃತಿ ಕುರಿತು ಪರಿಸರದ ಸ್ವಚ್ಛತೆ ಕುರಿತು ಅವರಿಗೆ ಅರಿವು ಮೂಡಿಸಿದಾಗ ಮಾತ್ರ, ಪುರಸಭೆಯವರು ಅರಿವು ಮೂಡಿಸಿದಾಗ ಮಾತ್ರ ಅವರು ಸ್ವಚ್ಛತೆ ಕುರಿತು ಕ್ರಮ ಕೈಗೊಳ್ತಾರಂತ ಭಯ ಇದ್ರೆ ಮಾತ್ರ ಕಸ ಹಾಕಲ್ಲ ಯಾರು ಅಂತ. ಆ ಕಸ ಹಾಕೋದ್ರಲ್ಲಿ ತಪ್ಪಿದ್ರೆ ಮಾತ್ರ ಸ್ವಚ್ಛತೆಯಿಂದ ಇರುತ್ತೆ ಗಾರ್ಡನ್. ಪಂಪಾ ಉದ್ಯಾನವನಕ್ಕೆ ಇನ್ನೊಂದು ಕೆಟ್ಟ ಹೆಸರು ಏನಿದೆ ಅಂದರೆ ಹಂದಿ ಗಾರ್ಡನ್ ಅಂತಕ್ಕಂಥ ಒಂದು ಹೆಸರು ಬಂದಿದೆ. ಆ ಹೆಸರನ್ನು ಈ ನಮ್ಮ ಮುನ್ಸಿಪಾಲಿಟಿಯ ಮುಖ್ಯಾಧಿಕಾರಿಗಳು ತೊಡೆದೇ ಹಾಕ್ತಾರೆ ಎಂಬ ವಿಶ್ವಾಸ ಇದೆ. ಅದು ಉದ್ಯಾನವನ ಅತ್ಯಂತ ಶುಚಿಯಿಂದ ಅಥವಾ ಎಲ್ಲರೂ ವಾಕಿಂಗ್ ಮಾಡುವಂಥ ಒಂದು ಒಳ್ಳೆಯ ಸ್ಥಳವಾಗಲಿ, ಅಲ್ಲಿ ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಅವ್ರ ವೃದ್ಧರು ಕೂಡ ವಾಕಿಂಗ್ ಮಾಡಲಿ, ಅಲ್ಲೆಲ್ಲರೂ ವಿಶ್ರಾಂತಿ ಪಡೆಯಲಿ. ಬೇಸಿಗೆ ಬರುತ್ತೆ, ಅಲ್ಲೆಲ್ಲರಿಗೂ ಒಂದು ನೀರಿನ ವ್ಯವಸ್ಥೆ ಇರಲಿ, ಎಲ್ಲರಿಗೂ ಒಂದು ಶುಚಿತ್ವದಿಂದ ಇರಲಿ ಅಂತಕ್ಕಂಥದ್ದು ನಮ್ಮ ಕಳಕಳಿಯ ವಿನಂತಿಯಾಗಿದೆ. ಅದಕ್ಕೆ ಸೊಳ್ಳೆಗಳ ಕಾಟ ಕೂಡ ಭಾಳ ಇದೆ. ಅದನ್ನು ಕೂಡ ತಪ್ಪಿಸಿ ಒಂದು ಒಳ್ಳೆಯ ರೀತಿಯಾಗಿ ಅದನ್ನು ಅಭಿವೃದ್ಧಿಪಡಿಸಿದರೆ ಸಾರ್ವಜನಿಕರಿಗೆ ಭಾಳಷ್ಟು ಉಪಯುಕ್ತವಾಗುತ್ತೆ. ಪಂಪಾ ಉದ್ಯಾನವನದ್ದು ನಮ್ಮೆಲ್ಲರಿಗೂ ಸೂಕ್ತವಾಗಿದೆ.